ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಡಿ ಎಮ್ ಯು ಡೇಸ್. ಇವತ್ತು ನನ್ನ ಮೊದಲನೇ ವ್ಲಾಗ್. ನಾನು ಮಿಡಲ್ ಕ್ಲಾಸ್ ಟು ಫಿಲಮ್ ಮೇಕರ್ ಜರ್ನಿನ ತೋರಿಸ್ತೀನಿ ಅಂದಿದ್ದೆ. ಇದ್ರಲ್ಲಿ ಬರೀ ಫಿಲಮ್ಸ್ದೇ ಅಂತ ಇರಲ್ಲ, ಆಸ್ ಎ ಪರ್ಸನಲ್ ಲೈಫಲ್ಲಿ ನಾನು ಎಷ್ಟು ಫಿಲಮಿಗೆ ಟೈಮ್ ಕೊಟ್ಟು ಫಿಲಮ್ ಮೇಕರ್ ಆಗ್ತೀನಿ ಅನ್ನೋದು. ಸೊ ಇವತ್ತು ಹೆಂಗೆ ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಆದರೂ ಒಂದು ಟ್ರೈ. ಸೊ ಇವತ್ತು ನನ್ನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಈಗ ಟೈಮ್ ಒಂದು 8 ಗಂಟೆ ಆಗಿರ್ಬೋದು. ಸೊ ಸ್ವಲ್ಪ ಎಕ್ಸಸೈಸ್ ಮಾಡಿ ಪ್ರೋಟೀನ್ ಶೇಕ್ ಕುಡ್ಕೊಂಡು ಮತ್ತೆ ಸಿಗ್ತೀನಿ. ಸೊ ಈಗ ಎಕ್ಸಸೈಸ್ ಮುಗಿಸಿ ಜ್ಯೂಸ್ ಮಾಡೋಕ್ಕೆ ಬಂದಿದ್ದೀನಿ, ಪ್ರೋಟೀನ್ ಶೇಕ್. ಸೊ ಈಗ ಪ್ರೋಟೀನ್ ಶೇಕ್ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಇದಾದಮೇಲೆ ನಾವು ಅಪ್ಪನ ತಿಂಡಿ ಕೊಟ್ಟು ಬರಬೇಕು, ಹೋಗೋಣಂತೆ. ಸೊ ಈಗ ನಾವು ಅಪ್ಪನ ತಿಂಡಿ ಕೊಟ್ಟು ಹೊರಟಿದ್ದೀನಿ. ಸೊ ಈಗ ನಾವು ಅಪ್ಪಂಗೆ ಜಸ್ಟ್ ತಿಂಡಿ ಕೊಟ್ಟು ಬಂದೆ. ಸೊ ಇವತ್ತು ಯಾವುದಾದ್ರೂ ಒಂದು ಮೂವಿಗೆ ಹೋಗ್ಬೇಕು ಅನಿಸ್ತಾ ಇದೆ, ನೋಡೋಣ ಯಾವ ಮೂವಿಗೆ ಹೋಗೋಣ ಅಂತ. ಸೊ ಇಲ್ಲಿ ನಮ್ಮ ಅಕ್ಕ ಕೂತಿದ್ದಾರೆ. ಸೊ ಇವ್ರ ಹತ್ರ ಒಪಿನಿಯನ್ ಕೇಳೋಣ, ಏನಂತಾರೆ. ಮಿಡಲ್ ಕ್ಲಾಸ್ ಇಂದ ಫಿಲಮ್ ಮೇಕಿಂಗ್ ಹೋಗೋ ಒಂದು ಜರ್ನಿ ಮಾಡ್ತಾಯಿದ್ದೀನಲ್ಲ, ಸೊ ಫಿಲಮ್ ಮೇಕರ್ ಆಗೋತೀನಲ್ಲ, ಅದಕ್ಕೆ ಏನು ಒಪಿನಿಯನ್ ನಿಂದು? ಈಗ ನಿಂಗೆ ಫುಲ್ಲು ಮೇಕಪ್ಪು ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಈಗ ಫುಲ್ಲು ಒಳ್ಳೆ ಮೂಡಲ್ಲಿದ್ದಾಳೆ. ಸೊ ಏನೋ ನಿಂಗೆ ಅನ್ಸಿದ್ದು ಮಾಡು ಅಂತ ಇದ್ದಾಳೆ. ಸ್ವಲ್ಪ ಜಗಳ ಆಡ್ದಾಗ ಒಂದು ವೀಡಿಯೋ ಮಾಡ್ಕೊತೀನಿ, ಆವಾಗ ರಿಯಲ್ ಒಪಿನಿಯನ್ ನಿನಗೆ ಅದಾಗಲ್ಲ ಇದಾಗಲ್ಲ, ನೀನೇನೂ ಆಗಲ್ಲ, ಹಂಗೆ ಹಿಂಗೆ ಯಾಕೆ ಬರ್ತಿದ್ಯಾ, ನಮಗೆಲ್ಲ ಗೊತ್ತಾಗೋಯ್ತು. ರಿಯಾಲಿಟಿ ಹೇಳ್ತಿದ್ದೀನಿ ಅಂತನಾ? ನೀನು ತುಂಬ ಮಾತಾಡ್ತೀಯ ಹಂಗಂತ. ಸಿಟ್ಟಲ್ಲ ನೀನು ಕೆಲಸ ಬ್ಲ್ಯಾಕ್ ಇಲ್ಲ ಹಂಗೆ ಹಿಂಗೆ ಏನು ಅನ್ನಲ್ಲ. ನೀನು ಬೇಕಾರೆ ಫಿಲಮ್ ಮೇಕಿಂಗ್ ಅಂತಲ್ಲ, ಅಕಸ್ಮಾತ್ ನಾನು ಡಾಕ್ಟರ್ ಆಗಬೇಕು ಅಂತಿದ್ರು ಬೇಕಾದ್ರೆ ಅದಕ್ಕೂ ಏನಾದ್ರು ನೆಗೆಟಿವ್ ಹೇಳಿ ಶಾಪ ಹಾಕಿ ಒಟ್ಟು ನಾವು ಹುರ್ಕೋಬೇಕು, ಹಂಗೆ ಮಾಡೋದು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಯಾಕೆ ನಗ್ತಾ ಇದೆಯಾ? ಸೊ ಒಪಿನಿಯನ್ ಕೇಳಿದಾಗ ಕರೆಕ್ಟಾಗಿ ಹೇಳಬೇಕು. ನೋಡ್ತೀನಿ ಇದು ಹಿಂಗೆ ಇರುತ್ತಾ ಅಂತ. ಏನು ಹಿಂಗೆ ಇರುತ್ತೆ ಏನೋ. ನಮ್ಮಮ್ಮಂಗೆ ಈಗ ನಮ್ಮಮ್ಮಂಗೆ ಕೇಳೋದು ಬೇಡ, ನಮ್ಮಮ್ಮ ಹೇಳೋದು ಹೇಳೋದೇ ಬೇರೆ. ಆಮೇಲೆ ನಮ್ಮಮ್ಮಂಗೆ ಆಮೇಲೆ ಕೇಳೋಣ. ತಿಂಡಿ ತಿಂದು ಮನೆ ಕೆಲಸ ಮಾಡಿ ಈಗ ಫಿಲಮ್ ಮೇಕಿಂಗ್ ಯೂಟ್ಯೂಬಲ್ಲಿ ಕಲಿಯೋಣ ಅಂತ ಕೂತಿದ್ದೀನಿ. ಸೊ ಎಷ್ಟಾಗುತ್ತೆ ಅಷ್ಟು ಕಲಿತು ಇವತ್ತು ಫಿಲಮಿಗೆ ಹೋಗೋಕ್ಕಾಗ್ತಾಯಿಲ್ಲ, ಒಂದು ಮದುವೆಗೆ ಓದಿದೆ. ಸೊ ಅದನ್ನು ಮುಗಿಸ್ಕೊಂಡು ಸಂಜೆ ಒಂದು ಸ್ಕ್ರಿಪ್ಟ್ ಬರೆಯೋಣ ಅಂತ ಒಂದು ಪ್ಲ್ಯಾನ್ ಇದೆ, ನೋಡೋಣ. ಮತ್ತು ಒಂದು ಬುಕ್ಕನ್ನು ತೊಗೊಂಡಿದ್ದೀನಿ. ಸೊ ಆ ಬುಕ್ ಯಾವುದು ಏನು ಅಂತ ಹೇಳ್ತೀನಿ. ಸೊ ಈಗ ನಾನು ನಮ್ಮಮ್ಮ ಮದುವೆಗೆ ಹೊರಟಿದ್ದೀವಿ. ಸೊ ಸ್ವಲ್ಪ ಕೂದಲು ಅಂಟು ಆಗ್ತಿತ್ತು ಅಂತ ತಲೆ ತೊಳ್ಕೊಂಡು ಹೋಗೋಣ ಅಂದ್ಕೊಂಡೆ, ನೋಡಿದ್ರೆ ಕರೆಂಟ್ ಹೋಗ್ಬಿಡ್ತಿ. ಏರ್ ಡ್ರೈ ಮಾಡೋಕ್ಕೆ ಎಲ್ಲ ಒಂಥರ ಆಗ್ಬಿಟ್ಟೈತೆ ಕೂದಲೆಲ್ಲ. ಚಂದ ಹೆಂಗೆ ಕಾಣ್ತಿದೆ ಕೂದಲು? ಏಯ್, ಇದು ಬೀಪ್ ವರ್ಡ್ಸ್ ಎಲ್ಲ ಮಾತಾಡಂಗಿಲ್ಲ. ಒಂಚೂರು ಉಫನ್ನು ತಲೆಗೆ, ಹಂಗೆ ಉಫನ್ನು. ಸರಿ, ಟೈಮ್ ಆಯಿತು, ಮದುವೆ ಮನೆಯವ್ರೆ ಬರ್ತಾವ್ರೆ, ನಾವೀಗ ಹೋಗ್ತಾ ಇದ್ದೀವಿ. ಬಂದಾಯ್ತು, ಕ್ಯಾನ್ಸಲ್ ಮದುವೆ ಅಲ್ಲ, ಮದುವೆ ಕ್ಯಾನ್ಸಲ್ ಅಲ್ಲ. ಸೊ ನಾವು ಹೋಗೋದು ಕ್ಯಾನ್ಸಲ್. ಸರಿ ಬಂದೆ. ಸೊ ಈಗ ಮದುವೆ ಮುಗಿಸ್ಕೊಂಬಂದ್ವಿ. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಒಂದ್ಸಲಿ ನಾನು ಮಾಡಿರೋ ಒಂದು 3 ಶಾರ್ಟ್ ಫಿಲಮ್ ಇದೆ. ಸೊ ಅದನ್ನೊಂದ್ಸಲಿ ಹಂಗೆ ನೋಡೋಣ ಅಂತ. ತುಂಬ ವರ್ಷನೇ ಆಯ್ತೇನಪ್ಪ ಅವೆಲ್ಲ ನೋಡಿದೆ. ಅದನ್ನು ನೋಡಿ ಏನಾದರೂ ಮಿಸ್ಟೇಕ್ ಇದ್ದಾವೆ ಅವನ್ನೆಲ್ಲ ನೋಟ್ ಮಾಡಿಕೊಂಡು ಮತ್ತೆ ಕಲಿಯೋಣ ಅಂತೆ. ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ನಂದೆಲ್ಲ ಶಾರ್ಟ್ ಫಿಲಮ್ಸ್ನ ಮತ್ತೆ ನೋಡಿದೆ. ತುಂಬ ಖುಷಿಯಾಗುತ್ತೆ, ಯಾಕಂದರೆ ಎಲ್ಲೂ ಫಿಲಮ್ ಸ್ಕೂಲಿಗೆ ಹೋಗದೆ ಬರೀ ಮೂವೀಸ್ ನೋಡ್ಕೊಂಡು ಯೂಟ್ಯೂಬ್ ನೋಡಿಕೊಂಡು ಕಲಿತು ಹಂಗೆ ಇನ್ನೂ ಕಲಿಯೋದಿದೆ. ತಪ್ಪಿಲ್ಲ ಅಂತಲ್ಲ ಶಾರ್ಟ್ ಫಿಲಮ್ಸಲ್ಲಿ, ಅದೇ ಕಲಿತಾ ಇರೋದು. ಸೊ ತುಂಬ ಮೂವೀಸ್ ನೋಡ್ತೀವಿ, ಹೇಗೆ ಮಾಡಿದ್ದಾರೆ ಏನು ಅಂತ. ಈ ನಡುವೆ ತುಂಬ ಆ್ಯನಿಮೇಸ್ ನೋಡ್ತಾ ಇದ್ದೀನಿ. ನೆಕ್ಸ್ಟ್ ಲೆವೆಲ್ ಸ್ಟೋರಿ ಇರುತ್ತೆ. ಸೊ ನೋಡ್ಬೋದು ಇಲ್ಲಿ. ಅಟ್ಯಾಕ್ ಆನ್ ಟೈಟನ್, ಬ್ಲೀಚ್, ಕೋಡ್ ಗಿಯಾಸ್, ಡೆತ್ ನೋಟ್, ಡೀಮನ್ ಸ್ಲೇಯರ್, ಡೋರೋರೋ, ಫುಲ್ ಮೆಟಲ್ ಆಲ್ಕಮಿಸ್ಟ್, ಹಂಟರ್ ಹಂಟರ್, ಮಾನ್ಸ್ಟರ್, ಸೋಲೋ ಲೆವೆಲಿಂಗ್, ವಿನ್ಲ್ಯಾಂಡ್ ಸಾಗಾ, ತುಂಬ ಅಂದರೆ
ತುಂಬ ಅಂದರೆ ತುಂಬ ನೋಡ್ತೀನಿ. ಸೊ ಹಾಗೆ ಸಪ್ರೇಟ್ ಎಲ್ಲನೂ ಲ್ಯಾಂಗ್ವೇಜಸ್ಸು ಇದು ಮಾಡಿದ್ದೀನಿ. ಆ್ಯನಿಮೆ ಮೂವೀಸ್ ಆಗಲಿ, ಇಂಗ್ಲೀಷ್ ಮೂವೀಸ್, ಹಿಂದಿ ಮೂವೀಸ್, ಕನ್ನಡ, ಮಲಯಾಳಂ, ತಮಿಳ್, ತೆಲುಗು ಎಲ್ಲ ಬರೀ ಮೂವೀಸ್ ನೋಡಿಕೊಂಡು ಹಂಗೆ ಕಲ್ತ್ಕೊಂಡು ಇದು ಮಾಡ್ತಾ ಇರೋದು. ಇನ್ನೂ ತುಂಬ ಕಲಿಯೋದಿದೆ. ಮೊನ್ನೆ ಇನ್ನೂ ಒಂದು ಬುಕ್ ತರಿಸಿದ್ದೆ. ನಾನು ಬರೀ ಇಂಟ್ರಡಕ್ಷನ್ ಅಷ್ಟೇ ಓದಿರೋದಿನ್ನ ಸ್ಕ್ರೀನ್ ರೈಟಿಂಗಿಂದು. ಸೊ ಅದು ಯಾವ ಬುಕ್ಕು ಏನು ಅಂತ ಹೇಳ್ತೀನಿ. ಅವಳು ಮೊಬೈಲ್ ಎತ್ಕೊಂಡಿದ್ದೀನಿ. ಸೊ ಇಲ್ಲಿ ಒಳ್ಳೊಳ್ಳೆ ಥರ ವೀಡಿಯೋ ಅಂದ ತಕ್ಷಣ ಒಳ್ಳೊಳ್ಳೆ ಥರ ಆಡ್ತಾ ಇದ್ದಾಳೆ. ಬಿಡೋದು ಬೇಡ ಅವಳಿಗೆ. ಬೇಕಾ ಮೊಬೈಲು? ಸಾರಿ ಕೇಳು. ಇನ್ಯಾವತ್ತು ನನಗೇನು ಅನ್ನಲ್ಲ. ಪುಟ ಕೊಡು ಅನ್ನು. ಮುಖ ತೋರಿಸಿರ್ಲಿ. ಸಾರಿ, ಮೇಕಪ್ ಎಲ್ಲ ಹೋಗ್ಬಿಟ್ಟಿದೆ. ಬರೀ ಇಂಥದೆಯಾ? ನಾನು ನಿಮಗೆ ಒಂದು ಬುಕ್ ಬಗ್ಗೆ ಹೇಳ್ತೀನಿ ಅಂದಿದ್ದೆ. ಅದು ಯಾವುದಪ್ಪ ಅಂದರೆ ಸೇವ್ ದಿ ಕ್ಯಾಟ್ ಅಂತ. ಬ್ಲೇಕ್ ಸ್ನೇಹಿತರ್ ಅವ್ರು ಬರೆದಿರೋದು. ಫೇಮಸ್ ಹಾಲಿವುಡ್ ರೈಟರ್. ನಾನು ಇನ್ನೂ ಬರೀ ಇಂಟ್ರಡಕ್ಷನ್ ಅಷ್ಟೇ ಓದಿರೋದು. ಸೊ ಹಿಂಗೆ ಆಗುತ್ತಿದ್ರೆ ಎಕ್ಸ್ಪೀರಿಯನ್ಸ್ ಅಂತಲೂ ಹೇಳ್ತೀನಿ. ಸೇವ್ ದಿ ಕ್ಯಾಟ್ ಬುಕ್ನ ಓದ್ಕೊಂಡು ಸ್ವಲ್ಪ ಶಾರ್ಟ್ ಫಿಲಮ್ಗೆ ಐಡಿಯಾ ಇದೆ, ಅದನ್ನೆಲ್ಲ ಬರ್ಕೊಂಡು, ಆದರೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಒಂದು ಇಂಟ್ರಡಕ್ಷನ್ ಬರ್ಕೊಂಡು ನಾಳೆ ಹೇಳ್ತೀನಿ ಯಾವ ಜಾನರ್ ಏನು ಅಂತ. ಸೊ ಇವತ್ತು ನನ್ನ ಫಸ್ಟ್ ವ್ಲಾಗ್ ಎಷ್ಟು ಸರಿ ಎಷ್ಟು ತಪ್ಪು ಅಥವಾ ಚೆನ್ನಾಗಿ ಮಾಡಿದ್ದೀನಿ ಇಲ್ವ ಅಂತ ಗೊತ್ತಿಲ್ಲ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.